ನನ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ವೀಕ್ಷಕರೇ, ನಾನಿವತ್ತು ಬಿಸಿ ಬಿಸಿ ಬೇಳೆಭಾತ್ ಮಾಡಿದ್ದೆ. ಮನೇಲಿರೋ ತರಕಾರಿನೇ ಹಾಕಿ ಸಿಂಪಲ್ಲಾಗಿ ಮಾಡಿದೆ. ತುಂಬ ಚೆನ್ನಾಗಿ ಬಂತು, ರುಚಿಯಾಗಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಬೀನ್ಸು, ಕ್ಯಾರೆಟು, ದಪ್ಪ ಮೆಣಸಿಕಾಯಿ ಮತ್ತು ಬೀಟ್ರೋಟ್ ತೊಗೊಂಡಿದ್ದೀನಿ. ಮತ್ತು ಒಂದು ಟೊಮೊಟೊ, ಒಂದು ದಪ್ಪ ಈರುಳ್ಳಿ, ಸಣ್ಣ ಈರುಳ್ಳಿ ಅಂದರೆ ದಪ್ಪ ಈರುಳ್ಳಿನೇ ಹಾಕ್ಕೋಬೋದು. ಆಲೂಗೆಡ್ಡೆ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ, ಹಾಕ್ಕೊಳ್ಳೇಬೇಕು ಅಂತೇನಿಲ್ಲ. ನಾನಿಲ್ಲಿ 50ರಿಂದ 100 ಗ್ರಾಮಷ್ಟು ಬಟಾಣಿನ ನೈಟು ನೆನೆಸಿ ಇಟ್ಕೊಂಡಿದ್ದೆ ವೀಕ್ಷಕರೇ. ಮತ್ತು ಇದು ಬಿಸಿಬೇಳೆಭಾತ್ ಪೌಡ್ರು ಮನೇಲೇ ನಾನೇ ಮಾಡಿರೋದು, 3 ಸ್ಪೂನ್ ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ಬೆಲ್ಲ ತಗೊಳ್ಳಿ, ಜಾಸ್ತಿ ಬೇಡ. ಮತ್ತು ಈ ಲೋಟದಲ್ಲಿ ಅರ್ಧ ಲೋಟ ತೊಗರಿಬೇಳೆ, ಅದೇ ಲೋಟದಲ್ಲಿ 1 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಸೊ ಇರೋರಿಬ್ಬರೇ, ಸೊ ಅದಕ್ಕೆ ತಕ್ಕಕ್ಕೆ ತೊಗೊಂಡಿದ್ದೀನಿ. ಮತ್ತು ಒಗ್ಗರಣೆಗೆ ಕರಿಬೇವು ಸೊಪ್ಪು ಮತ್ತು ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿಕಾಯಿ, ಇಷ್ಟೇ. ಒಗ್ಗರಣೆಗೆ ನಾನು ಈರುಳ್ಳಿ ಹಾಕೋಕ್ಕೆ ಹೋಗಲ್ಲ. ಇಷ್ಟೇ ಐಟಮ್ ಹಾಕಿ ಸಿಂಪಲ್ಲಾಗಿ ಮಾಡಿದೆ, ತುಂಬ ರುಚಿಯಾಗಿ ಬಂತು. ಮೊದಲಿಗೆ ತೊಗರಿಬೇಳೆನ ತೊಳೆದು ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ತರಕಾರಿ ಏನೇನು ಹೆಚ್ಚಿಟ್ಕೊಂಡಿದ್ದೀನಿ ತರಕಾರಿ ಎಲ್ಲ ಹಾಕ್ಕೋತಿದ್ದೀನಿ. ಮತ್ತು ಈರುಳ್ಳಿ, ಟೊಮೊಟೊ ಎಲ್ಲನೂ ಹಾಕ್ಕೊಂಡು ಅದಕ್ಕೆ ನಾನು 4 ಲೋಟ ತಣ್ಣೀರು ಹಾಕ್ಕೋತಾ ಇದ್ದೀನಿ. ಆಮೇಲೆ ನಾನು ನೀರು ಹೆಚ್ಚಿಸ್ಕೊತೀನಿ. ಇವಾಗ ಸದ್ಯಕ್ಕೆ ಕೂಗಲಿಕ್ಕೆ 4 ಲೋಟ ಹಾಕ್ಕೋತಿದ್ದೀನಿ. ಮತ್ತು ಇದಕ್ಕೆ ಕಾಲು ಟೀ ಸ್ಪೂನ್ ಅರಿಶಿನ ಪೌಡ್ರು, 1/4 ಟೀ ಸ್ಪೂನ್ ಎಣ್ಣೆ, ಅಡುಗೆ ಎಣ್ಣೆ ಹಾಕ್ಕೋತಾ ಇದ್ದೀನಿ ಕೂಗೋದಕ್ಕೆ. ಮತ್ತು ಬಟಾಣಿ, ನಾನು ಏನೇ ಸಾಂಬಾರು ಮಾಡಿದ್ರೂ ಎಣ್ಣೆ ಹಾಕ್ತೀನಿ ಫ್ರೆಂಡ್ಸ್. ನೋಡಿ, ಇವಾಗ ಇದನ್ನು ಮುಚ್ಚಿಟ್ಬಿಟ್ಟು ಒಂದೇ ಒಂದು ವಿಸಲ್ ಕೂಗಿಸ್ಕೋಬೇಕು. ಜಾಸ್ತಿ ಕೂಗ್ಸೋಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ಇದು ಕೂಗಿದ್ಮೇಲೆ ಇದೇ ನೀರಿಗೆ ನಾನು ಅಕ್ಕಿ ಹಾಕಿ ಅನ್ನ ಮಾಡ್ಕೊತೀನಿ. ಅನ್ನನ ಕೂಗಿಸಲ್ಲ ನಾನು. ನೋಡಿ, 1 ವಿಸಲ್ ಕೂಗಿದೆ. ನೋಡಿ, ಕೂಗಿರೋ ಕುಕ್ಕರ್ ತಣ್ಣಗಾಗೋ ತನಕ ಅಕ್ಕಿನ ತೊಳೆದು ಅರ್ಧ ಗಂಟೆ ನೆನೆಸ್ಕೊತೀನಿ ನಾನು. ಅದು ಆರೋ ತನಕ ನೆಂದರೆ ಅಕ್ಕಿ ಸಾಕು. ನೋಡಿ, ಇವಾಗ ಕುಕ್ಕರು ತಣ್ಣಗಾಗಿದೆ. ಅದಕ್ಕೆ ಅದನ್ನು ಇನ್ನೊಂದು ಕುಕ್ಕರ್ಗೆ ನಾನು ಹಾಕ್ಕೋತೀನಿ. ದೊಡ್ಡ ಪಾತ್ರೆಗೆ ಹಾಕ್ಕೋಬೇಕು. ಅದನ್ನು ತೆಳ್ಳಗೆ ಮಾಡಬೇಕಲ್ವ, ಗಟ್ಟಿ ಬರಲ್ಲ ಅಲ್ವಾ, ಅದಕ್ಕೆ ಸ್ವಲ್ಪ ದೊಡ್ಡ ಪಾತ್ರೆಗೆ ಹಾಕ್ಕೊಳ್ಳಿ. ನಾನು ದೊಡ್ಡ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ನೋಡಿ, ನೆನೆಸಿರೋ ಅಕ್ಕಿ ಅರ್ಧ ಗಂಟೆ ನೆನೆಸಿದ್ನಲ್ಲ, ಆ ಅಕ್ಕಿನೇ ಇದಕ್ಕೆ ಹಾಕ್ಕೋತೀನಿ. ನೀವು ಫ್ರೆಂಡ್ಸ್ ಕೇಳ್ಬೋದು, ಬೀಟ್ರೋಟ್ ಹಾಕ್ತಿದ್ದೀರಾ ಕೆಂಪಗಾಗಲ್ವಾ ಅಂತ. ಯಾವುದೇ ಕಾರಣಕ್ಕೂ ಕೆಂಪಗಾಗಲ್ಲ. ನೋಡಿ, ಕೆಂಪಗಿದೆಯಾ ನೋಡಿ, ಬಿಸಿಬೇಳೆಭಾತ್ ಕೊನೆ ತನಕ ನೋಡಿ, ಯಾವಾಗಲಾದ್ರೂ ಕೆಂಪಗಾಗುತ್ತಾ ಅಂತ. ಯಾವುದೇ ಕಾರಣಕ್ಕೂ ಕೆಂಪಗಾಗಲ್ಲ. ನಮ್ಮ ಹಳ್ಳೀಲಿ ಸಿಂಪಲ್ಲಾಗಿ ಏನಿದೆ ತರಕಾರಿ ಅದನ್ನು ಹಾಕಿ ನಾವು ಮಾಡ್ತೀವಿ. ನೋಡಿ, ಸೌಟು ಆಡ್ತಾಯಿರಿ, ಯಾಕಂದರೆ ಅಕ್ಕಿ ತಳ ಹಿಡಿದು ಬಿಡುತ್ತೆ. ಆಮೇಲೆ ಮಧ್ಯೆ ಬಿಸಿನೀರು ಸೇರಿಸ್ಕೊಳ್ಳಿ. ನೀವು ಒಂದು ಪಾತ್ರೆಲಿ ನೀರು ಕಾಯಿಸಿ ಇಟ್ಕೊಂಡಿರಿ, ಮಧ್ಯೆ ಬಿಸಿನೀರು ಸೇರಿಸ್ಕೊಳ್ಳಿ. ಯಾಕಂದರೆ ಅದು ಗಂಜಿ ಬಿಟ್ಟಾಗ ಗಟ್ಟಿ ಆಗಿಬಿಡುತ್ತೆ. ನೀವು ಮಧ್ಯೆ ನೀರು ಸೇರಿಸ್ತಾ ಹೋದ್ರೂ ಏನೂ ತೊಂದರೆ ಆಗೋಲ್ಲ. ನೀವು ಕೇಳ್ಬೋದು, ಮೇಡಮ್ ತರಕಾರಿಗೆ ಬೆಂದಿರುತ್ತೆ. ನೋಡಿ, ನಾನಿವಾಗ ನೀರು ಸೇರಿಸ್ಕೊತಾ ಇದ್ದೀನಿ. ತರಕಾರಿ ಬೆಂದಿರುತ್ತೆ, ಅದ್ರ ಜೊತೆ ಅಕ್ಕಿನೂ ಹಾಕ್ಬಿಡ್ತೀರಾ, ತರಕಾರಿ ಎಲ್ಲ ಬೆಂದೋಗಲ್ವಾ ಅಂತ. ನೀವು ಯಾವುದೇ ಪದಾರ್ಥ, ತರಕಾರಿ ಆಗಲಿ, ಬೇಳೆ ಆಗಲಿ, ಅಕ್ಕಿ ಆಗಲಿ, ಯಾವುದೇ ಪದಾರ್ಥ ಬೆಂದ್ರೇ ಅದು ರುಚಿ ಕೊಡೋದು. ತಿನ್ನೋಕ್ಕೂ ತುಂಬ ಇಂಟ್ರೆಸ್ಟ್ ಆಗಿರುತ್ತೆ. ಅರ್ಧಂಬರ್ಧ ಬೇಯಿಸ್ಬಿಡ್ತಿದ್ರೆ ಅದು ಇಂಟ್ರೆಸ್ಟ್ ಇರೋದಿಲ್ಲ, ಚೆನ್ನಾಗೂ ಇರೋದಿಲ್ಲ. ನೋಡಿ, ಈ ಥರ ನಾನು ಬೇಯಿಸ್ಕೊತೀನಿ ಅನ್ನ ಒಂದು 3/4 ಭಾಗ ಬೆಂದಾದಮೇಲೆ ನಾನು ಬೆಲ್ಲ ಹಾಕ್ಕೋತೀನಿ. ಇದಕ್ಕೆ ಬೆಲ್ಲ ಇದರಲ್ಲೇ ಹಿಡಿಬೇಕು. ಖಾರ ಹಾಕೋಕ್ಕೂ ಮುಂಚೆನೇ ಫಸ್ಟೇ ಬೆಲ್ಲ ಹಾಕ್ಬಿಡ್ತೀನಿ. ಅದು ಕರಗಬೇಕಲ್ಲ, ಅದಕ್ಕೆ ಅದು ಫುಲ್ಲು ಅನ್ನ ಎಲ್ಲ ಇನ್ನೊಂದು ಚೂರು ಬೇಯ್ತಾ ಇದೆ ಅನ್ಬೇಕಾದ್ರೆ ನಾನು ಬಿಸಿಬೇಳೆಭಾತ್ ಪೌಡ್ರ್ ಹಾಕ್ಕೋತೀನಿ. ಯಾಕಂದರೆ ಬಿಸಿಬೇಳೆಭಾತ್ ಪೌಡ್ರ್ ಹಾಕಿದ್ಮೇಲೆ ಜಾಸ್ತಿ ಕುದಿಸೋಕ್ಕೆ ಹೋಗಬಾರ್ದು. ಬಿಸಿಬೇಳೆಭಾತ್ ಪೌಡ್ರ್ ಹಾಕಿದ್ಮೇಲೆ 1-2 ನಿಮಿಷ ಕುದಿಸ್ಕೊಳ್ಳಿ, ಸಾಕು. ನೋಡಿ, ಇವಾಗ ಅನ್ನನೂ ಬೆಂದಿದೆ, ಬಿಸಿಬೇಳೆಭಾತ್ ಪೌಡ್ರೂ ಹಾಕ್ತಾಯಿದ್ದೀನಿ. ಆಯಿತಾ? ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಈ ಪೌಡ್ರಂತೂ ತುಂಬ ಚೆನ್ನಾಗಿದೆ. ನಾನು ಮನೆಯಲ್ಲೇ ಮಾಡಿರೋದು. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅಂಗಡಿ ಪೌಡ್ರಿಗೆ ಹೋಗಬೇಡಿ, ಯಾವಾಗ ಮಾಡಿರ್ತಾರೋ ಏನೋ. ಮನೇಲಿರೋ ಐಟಮಲ್ಲೇ ಸಿಂಪಲ್ಲಾಗಿ ಮಾಡ್ಕೊಳ್ಳಿ. ನೋಡಿ, ಇವಾಗ ಉಪ್ಪು ಹಾಕ್ಕೋತಾ ಇದ್ದೀನಿ. ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇದು ಬಿಸಿಬೇಳೆಭಾತ್ ಪೌಡ್ರು ಅಷ್ಟೇ. ನಿಮ್ಗೆ ಖಾರ ಬೇಕಾದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪೌಡ್ರ್ ಹಾಕ್ಕೊಳ್ಳಿ. ನಮ್ಮ ಮನೇಲಿ ನಾವು ಇರೋರು ಇಬ್ಬರಿಗೋಸ್ಕರ ನಾನು ಇದನ್ನು ಮಾಡ್ತಾಯಿದ್ದೀನಿ. ನೋಡಿ, ರೆಡಿ ಇದೆ. ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಇದಕ್ಕೆ ನಾನು ಫಸ್ಟು ಕಡಲೆಕಾಯಿ ಎಣ್ಣೆ ಹಾಕ್ತಾಯಿದ್ದೀನಿ. ನಾನು ಅಡುಗೆಗೆ ಇದನ್ನೇ ಬಳಸೋದು ಫ್ರೆಂಡ್ಸ್. ಇದು ತುಂಬ ಒಳ್ಳೆಯದು. ಮತ್ತು ಈ ಸಾಸಿವೆ ಸ್ವಲ್ಪ ಚಿಟಪಟ ಅಂದಾಗ ಫಸ್ಟು ಜೀರಿಗೆ ಹಾಕ್ಕೊಳ್ಳಿ, ಆಮೇಲೆ ಸಾಸಿವೆ ಹಾಕ್ಕೊಳ್ಳಿ, ಆಮೇಲೆ ಒಣಮೆಣ್ಸಿಕಾಯಿ, ಆಮೇಲೆ ಕರಿಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಹಾಕ್ಕೊಳ್ಳಿ.
ಚೆನ್ನಾಗಿ ಅದೆಲ್ಲ ಬೆಂದಾದಮೇಲೆ ಅದನ್ನು ಬಿಸಿಬೇಳೆಬಾತ್ಗೆ ಹಾಕ್ಕೊಳ್ಳಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅಂದರೆ ಒಲೆ ಉರಿ ಮಾತ್ರ ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ, ಸಿಮ್ಮಲ್ಲೇ ಇರಲಿ. ನೋಡಿ ಬಿಸಿಬೇಳೆಬಾತು ಉಪ್ಪು ಹುಳಿ ಖಾರ ಎಲ್ಲ ಸರಿ ಹೋಗಿದೆ. ಕೊನೆಯಲ್ಲಿ ಕೊಬ್ಬರಿ ಹಾಕ್ಕೊಳ್ಳಿ. ಕೊಬ್ಬರಿನ ಬೇಯೋದಕ್ಕೆ ಹಾಕ್ಬಿಡ್ಬೇಡಿ, ಫಸ್ಟೇ ಕೊನೆಯಲ್ಲಿ ಕೊಬ್ಬರಿ ಹಾಕ್ಕೊಳ್ಳಿ. ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಕೊಬ್ಬರಿ ಬಾಯಿಗೂ ಸಿಗ್ತಾ ಇರುತ್ತೆ. ಕಡಲೆ ಬೀಜ ನಿಮ್ಗೆ ಆಪ್ಷನ್ನು. ಬಿಸಿಬೇಳೆಬಾತ್ ರೆಡಿಯಾಗಿದೆ ಇವಾಗ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ. ಆಮೇಲೆ ಮನೇಲಿ ಮಾಡೋ ಪೌಡ್ರಂತೂ ಅಲ್ಟಿಮೇಟ್ ಆಗಿರುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನಾನು ಮಾಡೋ ವೀಡಿಯೋ, ನಾನು ತೋರಿಸೋ ಅಡುಗೆ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ. ನಾನು ನಮ್ಮ ಹಳ್ಳಿಗಳಲ್ಲಿ ಹೆಂಗೆ ಇರೋದ್ರಲ್ಲೇ ಸಿಂಪಲಾಗಿ ಮಾಡ್ತಾರೆ ಆ ಥರ ನಾನು ನಿಮಗೆ ಮಾಡಿ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಸೊ ನಿಮ್ಗೆ ಇಷ್ಟ ಆಗುತ್ತೆ ಅಂತಂತ ನಾನು ಅಂದ್ಕೊಂಡಿದ್ದೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.